ಪೂರ್ತಿ ಟ್ರಾಫಿಕ್ ಜಾಮ್ ಆಗ್ತೈತಿ. ಅಂದರೆ ಇದೊಂದು ಈ ಒಂದು ಪ್ರಾಜೆಕ್ಟ್ ಏನಿದೆ ಇಲ್ಲಿ ಪೂರ್ತಿಯಾಗಿ ಇದನ್ನು ನೀವು ನೋಡಿದ್ರೆ ಇದರಿಂದ ಸಾರ್ವಜನಿಕರಿಗೆ ಏನು ಹೆಲ್ಪ್ ಆಗೋ ಥರ ಕಾಣಲ್ಲ. ಇದು ಲಾಲ್ಬಾಗಿಂದ ಹಿಡಿದು ಹೆಬ್ಬಾಳದವರೆಗೂ ಮಾಡ್ತಾ ಇರೋ ಪ್ರಾಜೆಕ್ಟು. ನಾನು ಕೇಳಿದೆ, ಈಗ ಇನ್ಲೆಟ್ಟು ಔಟ್ಲೆಟ್ ಮಾಡ್ತಾರಲ್ಲ, ಅದನ್ನು ಅಕ್ವಿಜೇಷನ್ ಮಾಡಿದಾರಾ? ಮಾಡಿಲ್ಲ. ಅಲ್ಲಿ ಇನ್ಲೆಟ್ಟು ಔಟ್ಲೆಟ್ಟು ಅಕ್ವಿಜೇಷನ್ನೇ ಮಾಡಿಲ್ಲ. ಇನ್ನು ಅಲ್ಲಿ ಅಕ್ವಿಜೇಷನ್ ಆಗೋದು ಯಾವಾಗ? ಅವ್ರು ಕೋರ್ಟ್ಗೆ ಹೋದ್ರೆ ಅದೊಂದು 5 ವರ್ಷ 10 ವರ್ಷ ಕೇಸ್ ನಡೀತೈತೆ. ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೀರಿ ಇದ್ರ ಹತ್ರ, ಆ ಪೀಣ್ಯದ ಹತ್ರ ಅಂಡರ್ ಪಾಸ್ ಮಾಡ್ತಾ ಇದಾರಲ್ಲ, ಪೀಣ್ಯ ಅದು ಯಾವುದು ರಾಜ್ಕುಮಾರ್ ಸಮಾಧಿ ಹತ್ರ, ಮಹಾಲಕ್ಷ್ಮಿ ಲೇಔಟ್ ಹತ್ರ 10 ವರ್ಷದಿಂದ ಕೇಸ್ ನಡೀತಾ ಇದೆ. ಅಂಡರ್ ಪಾಸ್ ಅರ್ಧ ಮಾಡಿಬಿಟ್ಟಿದ್ದಾರೆ. ಅಂಡರ್ ಪಾಸ್ ಮಾಡೋಕ್ಕಾಗ್ತಾನೆ ಇಲ್ಲ, ಕೋರ್ಟ್ ಸ್ಟೇ ಇರೋದ್ರಿಂದ. ಈಗ ನೀವು ಟನಲ್ ಏನೋ DK ಶಿವಕುಮಾರ್ ತಂದು ಅದೇನೋ ಮಿಷನರಿ ಎಲ್ಲ ಜರ್ಮನಿಂದ ಬರಬೇಕಂತೆ, ತಗೊಂಬಂದ್ಬಿಡ್ತೀರಾ, ಇಲ್ಲಿ ತಂದು ಇಟ್ಬಿಡ್ತೀರಾ ಅಷ್ಟೇ. ಅಷ್ಟೊತ್ತು ನಿಮ್ಮ ಸರ್ಕಾರ ಹೊಟ್ಟೋಗಿರ್ತತೆ. ಈಗ ಅದು ಬರೋಕ್ಕೆ 16 ತಿಂಗಳೇನು ಅಂತಂದ್ರು. ಅದು ಮೊದಲು ಚೈನಾದಿಂದ ಆಗ್ತಾ ಇಲ್ಲ ತರಕ್ಕೆ, ಈಗ ಜರ್ಮನಿಂದ ತರಬೇಕು. ಇವ್ರು ದುಡ್ಡು ಕೊಟ್ಟು ಅವ್ರು ತಯಾರು ಮಾಡೋಕ್ಕೆ ಶುರು ಮಾಡಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಫಿಟ್ ಆಗಬೇಕಾದ್ರೆ ಇವ್ರ ಸರ್ಕಾರನೇ ಇರಲ್ಲ. ಅಷ್ಟರಲ್ಲಿ 16 ತಿಂಗಳು ಸರ್ಕಾರನೇ ಇರಲ್ಲ. ಅಂದರೆ ಟನಲ್ಲು ಬಂದ ಮೇಲೆ ಅದನ್ನು ಮುಂದಿನ ಸರ್ಕಾರ ಮಾಡಿಲ್ಲ ಅಂದರೆ ಅದನ್ನು ಎಲ್ಲಿ ಯಾರನ್ನ ಗುಜರಿಗೆ ಹಾಕಬೇಕು. ನಮ್ಮ ಸಾಬರ ಅಂಗಡಿಗಳಿಗೆಲ್ಲ ಗುಜರಿಗೆ ಹಾಕ್ಬೇಕಷ್ಟೆ. ಬೇರೆ ಏನಿರ್ತೈತೆ? ಅದು ಬೇರೆ ಜಾಗ ಇಲ್ಲ ಅದಕ್ಕೆ. ಈ ಪ್ರಾಜೆಕ್ಟ್ ಈಗ ಫೀಸಿಬಲ್ ಇದ್ರೆ ಮಾಡೋಣ. ನಾವಿರೋ ಅಭಿವೃದ್ಧಿ ವಿರೋಧಿಗಳಲ್ಲ, ನಾವ್ಯಾರೂ ಮಾಡಿ ಪ್ರಾಜೆಕ್ಟ್ ಮಾಡಿ. ಈಗ ನಾನು ಲೆಕ್ಕ ಹಾಕಿದ್ರಿ ನಮ್ಮ ಶಾಸಕರ ಜೊತೆ ಎಲ್ಲ, ನೀವು ಇದಕ್ಕೆ 1 ಕಿಲೋಮೀಟರ್ಗೆ 1285 ಕೋಟಿ ರೂಪಾಯಿ ಖರ್ಚಾಗ್ತದೆ. ಕರೆಕ್ಟಾ? 1285 ಕೋಟಿ 1 ಕಿಲೋಮೀಟರ್ಗೆ. ವರ್ಲ್ಡ್ ಅಲ್ಲ, ಇದು ನಮ್ಮ ಇವರು ಸ್ಯಾಟಲೈಟ್ ಬಿಟ್ರಲ್ಲ, ಸ್ಯಾಟಲೈಟು ಇದು ಮಂಗಳ ಗ್ರಹಕ್ಕೆ ಹೋಯ್ತಲ್ಲ, ಆಟೋ ರಿಕ್ಷಾ ರೇಟಲ್ಲಿ ಹೋಯ್ತು ಅಂತ ಅಮೆರಿಕಾದ ನ್ಯಾಸಾದಲ್ಲಿ ಚರ್ಚೆ ಆಯ್ತಂತೆ. ಭಾರತೀಯರು ಎಷ್ಟು ಮುಂದುವರೆದಿದ್ದಾರೆ ಅಂತೇಳಿ ಆಟೋ ರಿಕ್ಷಾ ಚಾರ್ಜಲ್ಲಿ ಹೋಯ್ತು. ಇದು ಇದಕ್ಕೆ ಹೋಗ್ತಾರಲ್ಲ, ಅದಕ್ಕಿಂತ ಕಾಸ್ಟ್ಲಿ ಇದು. ಆ ಸ್ಯಾಟಲೈಟ್ ಇಂತ ಕಾಸ್ಟ್ಲಿ ಇದು. ನೋಡಿ, ಅಷ್ಟು ದುಬಾರಿ ಇರ್ತಕ್ಕಂಥ ಈ ಒಂದು